ಅದಕ್ಕೆ ಹೇಳಿದ್ ನಾನು, ಈ ಸರ್ಕಾರ ಲೂಟಿಕೋರರ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಸ್ವಪ್ರತಿಷ್ಠೆ, ರಾಜಕೀಯದ ದುರುದ್ದೇಶದಿಂದ ಎಲ್ಲಿ ನನಗೆ ಹೆಸರು ಬರ್ತದೋ ಎಲ್ಲಾನು ಹಿಂಗೆ ಮಾಡ್ತಾ ಇದ್ದಾರೆ ಜಿಲ್ಲೆ. ನೀವು ಮಾಡದೇ ಇದ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ ಸರ್ಕಾರ 100ಕ್ಕೆ 100 ಬರುತ್ತೆ. ಒಂದೇ ವರ್ಷದಲ್ಲಿ ನಿಮಗೆ ಈ ಮಾರ್ಕೆಟ್ ಅನ್ನು ಮಾಡ್ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಅನೇಕ ಕಾರ್ಯಕ್ರಮಗಳು ನಾವು ಏನು ಶಂಕುಸ್ಥಾಪನೆ ಮಾಡಿದ್ವಿ ಅದು ಅಷ್ಟರಲ್ಲೇ ನಿಂತಿದೆ. ನಮಗೆ ಇಲ್ದಿದ್ದೇ ಇರ್ತಕ್ಕಂಥ ತಾತ್ಕಾಲಿಕ ಸಮಸ್ಯೆ, ತಾಂತ್ರಿಕ ಸಮಸ್ಯೆ, ಕಾನೂನು ಸಮಸ್ಯೆ ಈಗಿನ ಸರ್ಕಾರಕ್ಕೆ ಬಂದ್ಬಿಟ್ಟೈತೆ. ಏನ್ ಮಾಡೋದು? ಹಾಗಾಗಿ ಈ ಸರ್ಕಾರ ಹೋದ್ಮೇಲೆ ಇವ್ಯಾವ ಸಮಸ್ಯೆ ಇಲ್ದಿರ ನಾನು ಮಾಡ್ತೀನಿ, ಅವಾಗ ನೋಡ್ಲಿ ಹೆಂಗ್ ಮಾಡಿದೀನಿ ಅಂತ. ಮಾಡೋದು ನಾವೇನೆ 100ಕ್ಕೆ 100 ಮಾಡ್ತೀವಿ. ಮಾಡಿದ್ಮೇಲೆ ಅವ್ರು ನೋಡ್ಲಿ ಹೆಂಗ್ ಮಾಡಿದ್ವಿ ಅಂತ. ಹಿಂಗೆ ಇಶಾ ಫೌಂಡೇಶನ್ಗೂ ಅಷ್ಟೇ ಬಹಳ ಜನ ಹೇಳಿದ್ರು ರಸ್ತೆನೆ ಮಾಡಕ್ಕಾಗಲ್ಲ ಅಂತ. ಮಾಡಿಸ್ಲಿಲ್ವಾ? ಅದ್ರ ದುಡ್ಡು ಕೂಡ ಈ ಸರ್ಕಾರ ಕೊಟ್ಟಿಲ್ರಿ ಪಾಪ. ನಾವೇನೋ ಒಂದು ಸಂಸ್ಥೆ ಬರಬೇಕು, ಇಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸದ್ಗುರುಗಳು ಬಂದು ಇಲ್ಲಿ ಅವರು ಒಂದು ಸಂಸ್ಥೆಯನ್ನ ಮಾಡ್ತಾ ಇರೋದ್ರ ಮೂಲಕ ಇಡೀ ಈ ಭಾಗದ ವಹಿವಾಟು, ಈ ಭಾಗದ ರೈತರ ಭೂಮಿ ಬೆಲೆಗಳು, ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಅನೇಕ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಂತೇಳಿ ನಾವು ಬಹಳಷ್ಟು ಮುನ್ನೋಟವನ್ನು ಇಟ್ಕೊಂಡು ಅಂತ ಒಂದು ಸದ್ಗುರು ಅವರನ್ನ ಮನವಿ ಮಾಡಿ ಅವ್ರನ್ನ ಕರ್ಕೊಂಡು ಬಂದ್ವಿ. ಅವ್ರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ಕೊಟ್ವಿ ನಮ್ಮ ಕಾಲದಲ್ಲಿ. ಈಗ ಏನಾಗಿದೆ, ನಾನು ಮಾಡಿಸಿರೋ ರಸ್ತೆ ಬಿಟ್ರೆ ನಿಮ್ ಕೊಡುಗೆ ನಾನು ಹಾಕ್ಸಿದ್ದು ಕೂಡ ನೀವು ಕ್ಯಾನ್ಸಲ್ ಮಾಡಿ ಹೋಗಿ ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ ಮೊನ್ನೆ ಎಲ್ಲೋ. ಸದ್ಗುರು ಅವರು ಅವನಿಗೆ ಅಪಾಯಿಂಟ್ಮೆಂಟ್ ಕೊಡಬಾರ್ದಾಗಿತ್ತು ನನ್ನ ಪ್ರಕಾರ. ಯಾಕೆ ಕೊಡ್ಬೇಕು ನೀವು ಅಪಾಯಿಂಟ್ಮೆಂಟ್ ಅಂತ ಅವ್ರಿಗೆ? ಕೋಟಿ ಅಷ್ಟು ಬಡ್ಜೆಟ್ ಅಲ್ಲಿ ಕೂಡ ಹಣ ಇಡಿಸಿದೆ ನಾನು. ಹೈಟೆಕ್ ಹೂವಿನ ಮಾರ್ಕೆಟ್ ಎಲ್ಲೂ ಕೂಡ ರಾಜ್ಯದಲ್ಲಿ ಇಲ್ಲ, ಅದನ್ನು ಮಾಡಿಸ್ಬೇಕು ಅಂತ. ನಮ್ಮ ಸರ್ಕಾರ ಬಂದಿದ್ರೆ 11 ತಿಂಗಳಲ್ಲಿ ಕಾರ್ಯಕ್ರಮ ಮುಗಿದು ಇವತ್ತು ಈಗಾಗಲೇ 1.5 ವರ್ಷ ಆಗಿರೋ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಸ್ವಪ್ರತಿಷ್ಠೆ, ರಾಜಕೀಯದ ದುರುದ್ದೇಶದಿಂದ ಎಲ್ಲಿ ನನಗೆ ಹೆಸರು ಬರ್ತದೋ ಎಲ್ಲಾನು ಹಿಂಗೆ ಮಾಡ್ತಾ ಇದ್ದಾರೆ ಜಿಲ್ಲೆ. ರೈತರಿಗೆ ಅನುಕೂಲ ಮಾಡೋ ಬದಲು ರೈತರಿಗೆ ಅನಾನುಕೂಲ ಮಾಡಿ ಆ ಜಮೀನು ಏನು ಹಿಂದೆ ನಿಗದಿಯಾಗಿತ್ತು ಅದಾಗೋದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ಎತ್ಕೊಂಡೋಗಿ ಎಲ್ಲೋ ಕೊನೆ ಬಾರ್ಡ್ರಲ್ಲಿ ಬಹಳ ಈಗಲೇ ದೂರ ಜನರಿಗೆ, ರೈತರಿಗೆ ಇನ್ನೂ ಕೂಡ ಬಹಳ ದೂರದ ಜಾಗವನ್ನ ಅವರು ಗುರುತಿಸ್ಬಿಟ್ಟು ಇನ್ನ ನಾವು 20 ಕೋಟಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಯ್ತು, ನಮ್ದೇನ್ ತಕರಾರಿಲ್ಲ, ನೀವು ಮಾಡಿ. ಈಗ ಕೇಳಿದೆ ನಾನು ಅಧಿಕಾರಿನ, ಏನಮ್ಮ ಏನ್ ಸ್ಥಿತಿ ಇದೆ ಇವತ್ತು ಹೊಸ ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಏನ್ ಸ್ಥಿತಿ ಇದೆ ಸರ್? ಈಗ ಫೀಸಿಬಿಲಿಟಿ ರಿಪೋರ್ಟ್ಗೆ ಕಳಿಸಿದ್ದಾರೆ. ಅಂದ್ರೆ ಫೀಸಿಬಿಲಿಟಿ ಮಾಡೋದಿಕ್ಕೆ 2.5 ವರ್ಷ ಬೇಕು ಒಂದು ಸರ್ಕಾರಕ್ಕೆ. ನಮ್ಮ ಸರ್ಕಾರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆದ್ಮೇಲೆ ತಾನೇ ಇವತ್ತು ಈ ಕಾಮಗಾರಿನ ಕೈಗೆತ್ಕೊಂಡಿರೋದು. 2 ಸಲ ಫೀಸಿಬಿಲಿಟಿ ರಿಪೋರ್ಟ್ ಮಾಡುವಂತ ಔಚಿತ್ಯ ಏನು? ಅಂದ್ರೆ ಇವ್ರ ಹತ್ರ ಮೊದಲನೇದಾಗಿ ಹಣ ಇಲ್ಲ, ಎರಡನೇದು ಇವ್ರಿಗೆ ಮಾಡುವಂತ ಉದ್ದೇಶನೂ ಇಲ್ಲ, ಮಾಡಬೇಕಾಗಿರುವಂತ ಏನು ಜನಪ್ರತಿನಿಧಿಗಳಿಗೆ ಇರಬೇಕಾಗಿರುವಂತ ಬದ್ಧತೆ ಮೊದಲೇ ಇಲ್ಲ. ಕೇವಲ ರಾಜಕೀಯ ಒಂದು ದುರುದ್ದೇಶ ಮತ್ತು ನನ್ನ ಮೇಲಿರ್ತಕ್ಕಂಥ ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಕೋಪಗಳಿಂದ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಇಷ್ಟೇ ನಾನಿಲ್ಲ. ಹೃದಯ ಅನ್ನುವಂಥದ್ದಿದ್ರೆ ಇನ್ನಾದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅನೇಕರು ಹೂವನ್ನ ಬೆಳೆದು ಇವತ್ತು ಸಂಪದ್ಭರಿತವಾಗುವಂತ ಕೆಲಸನ ಆಗ್ತಾ ಇದೆ. ಅವ್ರ ಪರಿಶ್ರಮದಿಂದ ಆಗ್ತಾ ಇದೆ. ನಾವು ಹಿಂದೆ ಮಾತು ಕೊಟ್ಟಂಗೆ ಅವರಿಗೆ HN ವ್ಯಾಲಿಯಲ್ಲಿ ನೀರು ತಂದು ಕೊಟ್ಟಿರೋದ್ರಿಂದ ಕೆರೆಗಳಲ್ಲಿ ಎಲ್ಲ ಕಡೆ ಇವತ್ತು ಮಳೆ ಕೂಡ ಚೆನ್ನಾಗಾಗಿದೆ. ಇದರಿಂದ ಇವತ್ತು ಅವ್ರ ಕಷ್ಟವನ್ನ ನಂಬಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೂ ಕೂಡ ನೀವು ಕಾಂಗ್ರೆಸ್ ಸರ್ಕಾರದಿಂದ ಕೊಳ್ಳಿಪೆಟ್ಟನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಇನ್ನಾದ್ರೂ ಅವರ ಒಂದು ನೆರವಿಗೆ ಬಂದು ಆದಷ್ಟು ಶೀಘ್ರದಲ್ಲಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಬೇಕು. ನೀವು ಮಾಡದೇ ಇದ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ 100ಕ್ಕೆ 100 ಬರುತ್ತೆ. ಒಂದೇ ವರ್ಷದಲ್ಲಿ ನಿಮಗೆ ಈ ಮಾರ್ಕೆಟ್ ಅನ್ನು ಮಾಡ್ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಬಟ್ ಆದ್ರೆ ಈ ಸರ್ಕಾರದ ಜವಾಬ್ದಾರಿ ಇದೆ. ನಾವು ಮಾಡಿರುವಂತದ್ದು, ನಾವು ಕೊಟ್ಟಿರುವಂತದ್ದು, ಬಡ್ಜೆಟ್ ನಲ್ಲಿ ಇಟ್ಟಿರುವಂತ 100 ಕೋಟಿ ಅನುದಾನ ಇತ್ತು. ಅದನ್ನ ನೀವು ಎಲ್ಲೂ ಕೂಡ ಅದನ್ನ ಬೇರೆ ಕಡೆ ತಗೊಂಡು ಹೋಗಿಲ್ಲ. ಆ ಹಣದಲ್ಲೇ ಇವತ್ತು ನೀವು ಮಾಡ್ಲೇಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೀನಿ. ಇವರು ಸುಮಾರು 2,000 ಕೋಟಿ ಕೊಡ್ಬೇಕಂತೆ ಕಲೆಕ್ಟ್ ಮಾಡಿ ಕಾಂಗ್ರೆಸ್.
ಅದಕ್ಕೆ ಕೆಲವರಿಗೆ ಫ್ರೀ ಆಗಿ ಬಿಟ್ಬಿಟ್ಟವ್ರೆ, ಅವ್ರವ್ರ ಜವಾಬ್ದಾರಿ ಕೊಟ್ಬಿಟ್ಟವ್ರೆ. ನೋಡಪ್ಪ, ನೀನು 500 ಕೋಟಿ ನೀನು ಕಲೆಕ್ಟ್ ಮಾಡ್ಕೊಡ್ಬೇಕು, ನಿಂದು 2 ಇಲಾಖೆ ದೊಡ್ಡ ಇಲಾಖೆ, ನೀನ್ 1000 ಕೋಟಿ ಕೊಡ್ಬೇಕು, ನೀನ್ 200 ಕೋಟಿ ಕೊಡ್ಬೇಕು, ಹಿಂಗೆ 2000 ಕೋಟಿ ಬಿಹಾರಕ್ಕೆ ಕೊಡ್ಬೇಕಂತ ಇವ್ರು. ಮೈ ಇನ್ಫಾರ್ಮೇಶನ್. ಅದಕ್ಕೆ ಹೇಳಿದ್ ನಾನು, ಈ ಸರ್ಕಾರ ಲೂಟಿಕೋರರ ಸರ್ಕಾರ.